ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತೀನಿ ರೀ. ಮುಳ್ಳಯ್ಯನಗಿರಿ ವಿಡಿಯೋ ಆದಮೇಲೆ ನನಗೆ ನೆಕ್ಸ್ಟ್ ಪಾರ್ಟ್ಗಳನ್ನ ಅಪ್ಲೋಡ್ ಮಾಡೋಕೆ ಆಗಲಿಲ್ಲ ರೀ. ಯಾಕಂತಂದ್ರೆ ನನಗೆ ಆರಾಮಿರಲಿಲ್ಲ ರೀ. ಹಿಂಗಾಗಿ ಯಾವ ವಿಡಿಯೋನೂ ಅಪ್ಲೋಡ್ ಮಾಡಲಿಲ್ಲ ರೀ ನಾನು. ಆದರೆ ಈಗ ಅದರ ಮುಂದಿನ ಭಾಗಗಳನ್ನು ನಾನು ಇನ್ಮೇಲೆ ಕಂಟಿನ್ಯೂ ಮಾಡಕತ್ತೀನಿ. ಅದ್ರ ನೆಕ್ಸ್ಟ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತೀನಿ. ನಾವು ಮುಳ್ಳಯ್ಯನಗಿರಿಯಿಂದ ಇವಾಗ ನಾವು ಇಲ್ಲೇ ಜರಿ ಫಾಲ್ಸಿಗೆ ಹೊಂಟೀವಿ ರೀ. ಹೋಗ್ಬೇಕಾದ್ರೆ ದಾರಿಯೊಳಗೆ ಇದು ಹೊನ್ನಮನ ಹಳ್ಳ ಅಂತ ಸಿಗ್ತೈತಿ. ಇಲ್ಲೂ ನೀವು ಹೋಗಿ ಬರ್ರಿ ತಪ್ಪಲಾರ್ದ. ಅದು ಚಂದ ಐತಿ ನೋಡಾಕ. ಆಮೇಲೆ ನಾವು ಜರಿ ಫಾಲ್ಸಿಗೆ ಹೋಗ್ಬೇಕಂತೇಳಿ ಅಂದ್ಕೊಂಡು ಈಗ ಇಲ್ಲಿ ಚೆಕ್ ಪೋಸ್ಟಿಗೆ ಬಂದೀವಿ ನೋಡ್ರಿ. ಚೆಕ್ ಪೋಸ್ಟ್ನಾಗ ಜೀಪ್ಗಳು ನಿಂತಿರ್ತಾವ್ರಿ. ಜೀಪ್ ಸಿಸ್ಟಮ್ ಹೆಂಗಿರ್ತೈತೆ ಅಂದ್ರೆ ರೀ, ಕಂಪಲ್ಸರಿ 7ರಿಂದ 8 ಪರ್ಸನ್ಸ್ ಆಗ್ಬೇಕ್ರಿ. ಅಂದ್ರೆ ಮಾತ್ರ ಅವರು ಜೀಪ್ ಬಿಡ್ತಾರೆ. ಒಂದು ಪರ್ಸನ್ಗೆ 100 ರೂಪಾಯಿ ಚಾರ್ಜ್ ಅಂತೇಳಿ ಮಾಡ್ತಾರೆ ರೀ. ಅಂದರೆ 8 ಮಂದಿಗೆ 800 ರೂಪಾಯಿ ಆಯ್ತು ರೀ. ನಿಮ್ಗೆ ಈ ಥರ ಬೇಡಪ್ಪ ಅಂತಂದ್ರೆ ಈಗ ಫ್ಯಾಮ್ಲಿ ಅಷ್ಟೇ ಬಂದಿರ್ತೀರಿ. ಸೊ ಫ್ಯಾಮ್ಲಿ ಒಳಗೆ ಒಂದು 4 ಮಂದಿ ಅಥವಾ 5 ಮಂದಿ ಅದಿರಿ ಅಂತ ಇಟ್ಕೋರಿ. ಅಷ್ಟು ಮಂದಿಗೂ ಸೇರಿ ನೀವು ಜೀಪಿಂದು ಏನಪ್ಪ ಅಂತಂದ್ರೆ 800 ರೂಪಾಯಿ ಇರುತ್ತೆ ರೀ. ಸೊ 800 ರೂಪಾಯಿ ಕೊಟ್ಟರೆ ನೀವು ಅಷ್ಟನ್ನ ಹೋಗಿ ಬರ್ಬೋದು ರೀ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಅವರು ಟೋಕನ್ ಕೊಟ್ಟಿರ್ತಾರೆ ರೀ. ಆ ಟೋಕನ್ ಯೂಸ್ ಮಾಡಿಕೊಂಡು ನೀವು ಮತ್ತೆ ಬೇರೆ ಜೀಪಿಗೇನು ಅಲ್ಲಿಂದ ಹೊಳ್ಳಿ ವಾಪಸ್ ಬರ್ಬೋದು ರೀ. ಅದ ಜೀಪಿಗೆ ಹೋದ ಜೀಪ್ನೊಳಗನ ಬರಬೇಕು ಅಂತ ಏನೂ ಇಲ್ರಿ. ಸೊ ಇವಾಗ ನಾವು ಹೊಂಟೀವಿ ನೋಡ್ರಿ. ದಾರಿ ನೋಡ್ರಿ ಹೆಂಗೈತಿ. ಇದು ಒಂದು ಅಡ್ವೆಂಚರಸ್ ಅಂತನ ಹೇಳ್ಬೋದ್ರಿ ನಾವು. ಬರ್ರಿ ಹೋಗಿ ಬರೋಣಂತ. ಇದು ಒಂದು ಪ್ರೈವೇಟ್ ಎಸ್ಟೇಟ್ನೊಳಗೆ ಐತ್ರಿ. ಅದ್ರ ಸಲುವಾಗಿ ಯಾವುದೇ ಒಂದು ನಮ್ಮ ಪರ್ಸ್ನಲ್ ವೆಹಿಕಲ್ಗಳನ್ನು ಇಲ್ಲೇ ಅಲಾವ್ ಮಾಡೋದಿಲ್ರಿ. ಈಗ ಒಂದು ಎದುರುಗಡೆ ಜೀಪ್ ಅಂತ ನೋಡ್ರಿ, ಇದು ಅಲ್ಲಿಂದ ಹೊಳ್ಳಿ ವಾಪಸ್ ಬರತೈತ್ರಿ. ಇದು ಫಾಲ್ಸಿಂದ ಇದೇ ಥರ ಹಿಂಗೆ ಹೋಗ್ತಾ ಇರ್ತಾವೆ ಬರ್ತಾ ಇರ್ತಾವ್ರಿ. ಚಿಕ್ಕಮಂಗ್ಳೂರಿಂದ 12ರಿಂದ 15 ಕಿಲೋಮೀಟರ್ ಡಿಸ್ಟೆನ್ಸ್ನಾಗ ಐತ್ರಿ. ಬಾಬಾ ಬುಡನ್ಗಿರಿಗೆ ಹೋಗುವ ದಾರಿ ಮಧ್ಯದೊಳಗಿದೆ ಸಿಗ್ತೈತ್ರಿ. ಇದು ಡೀಪ್ ಫಾರೆಸ್ಟ್ನಾಗ ಐತ್ರಿ. ಇದು ಒಳಗಡೆ ಹೋಗ್ಬೇಕು. ಎಷ್ಟೊತ್ತಿದ್ರು ಇಲ್ಲೇ ಇದ ಜೀಪ್ನಾಗ ಹೋಗ್ಬೇಕ್ರಿ. ಹೊಳ್ಳಿದ ಜೀಪ್ನೊಳಗನ ಬರಬೇಕು. ಇಲ್ಲಿ ಯಾವುದೇ ನಮ್ಮ ಪರ್ಸ್ನಲ್ ವೆಹಿಕಲ್ಗಳನ್ನ ಬಿಡುವುದಿಲ್ಲ ರೀ. ನೋಡ್ರಿ ಇದು ನೀರಿನ ಸೌಂಡ್ ಕೇಳಿಸತೈತ್ರಿ ಫಾಲ್ಸಿಂದ. ಬರೋದಕ್ಕೆ ಬೆಸ್ಟ್ ಟೈಮ್ ಅಂತಂದ್ರೆ ನನ್ನ ಪ್ರಕಾರ ನೀವು ಅಕ್ಟೋಬರಿಂದ ಜನವರಿ ಟೈಮ್ನಾಗ ಬರೋದು ಬಹಳ ಬೆಸ್ಟ್ ಇರುತ್ತೆ ರೀ. ಯಾಕಂತಂದ್ರೆ ಮಳೆಗಾಲದಾಗ ಬಂದ್ರೆ ಇಲ್ಲಿ ರೋಡ್ ಎಲ್ಲ ಫುಲ್ ಜಾರಕಿ ಆಗಿರುತ್ತೆ. ಯಾಕಂದ್ರೆ ಇದೆಲ್ಲ ಮಣ್ಣಿಂದ ರೋಡ್ ಐತೆ ರೀ, ಟಾರ್ ಇರೋದಿಲ್ಲ. ಹಿಂಗಾಗಿ ಜೀಪ್ಗಳನ್ನ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಈ ಮಣ್ಣು ನೋಡಿದ್ರೆ ಗೊತ್ತಾಕೈತಿ ರೋಡ್ ನಿಮ್ಗೆ ಹೆಂಗಿರ್ಬೋದು ಆ ಟೈಮ್ನಾಗ ಸಿಚುವೇಶನ್ ಅಂತ ಹೇಳಿ. ಸೊ ನನ್ನ ಪ್ರಕಾರ ಅಕ್ಟೋಬರ್ದಿಂದ ಜನವರಿ ಒಳಗೆ ಬರೋದು ಚಲೋ ರೀ. ಯಾಕಂದ್ರೆ ಅಷ್ಟು ಬಿಸಿಲೂ ಇರೋದಿಲ್ಲ, ಅಷ್ಟು ಇದನ್ನು ಇರೋದಿಲ್ಲ ರೀ. ಹೀಗಾಗಿ ನೀವು ಆ ಟೈಮ್ನಾಗ ಬರೋದು ಚಲೋ ರೀ. ಆಮೇಲೆ ಬೇಸಿಗೆ ಒಳಗೆ ಬರ್ಬೇಕಪ್ಪ ಅಂತಂದ್ರೆ ಅವಾಗೆಲ್ಲ ಫುಲ್ ಬಿಸಿಲು ಇರ್ತೈತಿ. ಆಮೇಲೆ ನೀರಿನ ಫೋರ್ಸನು ಕಡಿಮೆ ಆಗಿರುತ್ತೆ. ಹಿಂಗಾಗಿ ಅಷ್ಟು ಸರಿ ಅನ್ಸೋದಿಲ್ಲ ರೀ ಅವಾಗ. ನಾವಂತರೂ ಈ ರೋಡ್ ಎಕ್ಸ್ಪೀರಿಯನ್ಸ್ನ ಫುಲ್ ಎಂಜಾಯ್ ಮಾಡ್ಕೊತ ಹೊಂಟೀವ್ರಿ. ಡ್ರೈವರ್ ಜೊತೆ ಸ್ವಲ್ಪ ಮಾತಾಡಿ ಈ ಜಾಗದ ಬಗ್ಗೆ ತಿಳ್ಕೊಳ್ಳೋಣಂತ್ರಿ. ಅವ್ರ ಹತ್ರನೂ ಮಾತಾಡಂದ್ರು. ಅಂದ್ರೆ ಇದು ಗೌರ್ಮೆಂಟ್ ಅಲ್ಲ ಸರ್, ಪ್ರೈವೇಟ್ ವಾಟರ್ ಫಾಲ್ಸ್ ಇದು. ಆಮೇಲೆ ಗೌರ್ಮೆಂಟ್ ಅವ್ರಿಗೆ ಬಂದು ಕಲೆಕ್ಟ್
ಇಲ್ಲ ಸರ್, ಇದು ಸ್ಟಾರ್ಟಿಂಗ್ ಆಫ್ ರೋಡ್ ಎಂಟ್ರಿ ಬರ್ತೀವಲ್ವಾ, ಅಲ್ಲಿಂದ ಎಲ್ಲ ಒಬ್ಬರದೇ ಲ್ಯಾಂಡ್ ಇದು, ಪ್ರೈವೇಟ್ ಲ್ಯಾಂಡ್. ಔಟ್ ರೋಡಲ್ಲೇ ಫಾಲ್ಸ್ ಇರೋದು. ಫಾಲ್ಸ್ ಗೌರ್ಮೆಂಟಿಗೆ ಸೇರುತ್ತೆ, ಜಾಗ ಎಲ್ಲ ಅವ್ರದ್ದು. ನಾವು ಅವರಿಗೆ ಅಮೌಂಟ್ ಕೊಟ್ಟು MLA ಆಗಿದೆ ಸರ್ ಅವರು, ಕಾಂಗ್ರೆಸ್ ಅಲ್ಲಿ MLA ಆಗಿದ್ರು. ಈಗ ನಾವು ವಾಟರ್ ಫಾಲ್ಸ್ ಹತ್ರ ಬಂದು ನೋಡ್ರಿ. ಅದು ಜೀಪಿಂದ ಒಂದು ಪಾರ್ಕಿಂಗ್ ಪ್ಲೇಸ್ ಇರ್ತೈತ್ರಿ, ಅಲ್ಲಿವರೆಗೆ ಕರ್ಕೊಂಬಂದು ಬಿಡ್ತಾರೆ. ಮುಂದೆ ನಾವು ಸ್ವಲ್ಪ ನಡ್ಕೊಂಡು ಹೋಗ್ಬೇಕಾಕತ್ರೆ. ಬರ್ರಿ ಹೋಗಿ ಬರೋಣಂತ. ಈಗ ನಮ್ಗೊಂದು ಜಾಗ ಕರ್ಕೊಂಬಂದ್ಬಿಟ್ರಿ ಅವ್ರೆ. ಇಲ್ಲಿಂದ ಸ್ವಲ್ಪ ನಡ್ಕೋತ ಹೋಗ್ಬೇಕ್ರಿ. ನೋಡ್ರಿ ವಾಟರ್ ಸೌಂಡ್ ಆಗಳಕ್ಕಿಂತ ಫುಲ್ ಜೋರಾಗಿ ಕೇಳ್ಸಾಕತ್ತೈತ್ರಿ. ಆಮೇಲೆ ಈ ನೇಚರ್ ನೋಡ್ರಿ ಎಷ್ಟು ಚಂದ ಐತಂದ್ರೆ, ಇಂಥ ನೇಚರನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಬರ್ಬೇಕ್ರಿ. ಅಂದಾಗಲೇ ಅದ್ರದ್ದು ಮಜಾ ಏನಂತೇಳಿ ನಮ್ಗೆ ಗೊತ್ತಾಕತ್ರಿ. ಹೋಗಿ ವಾಪಸ್ ಬರಾಕತ್ತಾರಿಲ್ಲ. ನೋಡ್ರಿ ಈಗ ವಾಟರ್ ಫಾಲ್ಸ್ ಕಾಣಿಸುತ್ತೆ. ಇದು 70ರಿಂದ 80 ಅಡಿ ಎತ್ತರದಿಂದ ಕಲ್ಲುಗಳ ಮೇಲೆ ಬೀಳುತ್ತೆ. ಆಮೇಲೆ ದಟ್ಟವಾದ ಒಂದು ಕಾಡಿನೊಳಗೆ ಈ ಫಾಲ್ಸ್ ಇರೋದ್ರಿಂದ ನೇಚರ್ಗೆ ಇನ್ನೂ ಒಂದು ಲುಕ್ ಬರ್ತೈತ್ರಿ ಇದು. ಈ ಕಾಫಿ ತೋಟಗಳ ಮಧ್ಯೆ ಈ ಹಚ್ಚ ಹಸಿರಾಗಿರುವಂಥ ಒಂದು ನೇಚರನ್ನು ಅನುಭವಿಸಿದ್ದು ಒಂದು ವಿಶೇಷವಾಗಿರ್ತೈತೆ ನೋಡ್ರಿ ಇದು. ಪೂರ ನೀರಿನ ಹತ್ರ ಹೋಗ್ಲಿಲ್ಲ, ಯಾಕಂದ್ರೆ ಕಾಲು ಭಾಳ ಜಾರ್ತಾವ್ರಿ ಅಲ್ಲಿ ಕಲ್ಲುಗಳ ಮೇಲೆ. ಹೀಗಾಗಿ ನಾ ಇಲ್ಲೇ ಸ್ವಲ್ಪ ದೂರದಿಂದ ನಿಂತು ವಿಡಿಯೋ ಮಾಡಿಕೊಂಡು ನೋಡಿ ಬಂದೆ. ನೀವೇನಾದ್ರು ಇಲ್ಲಿ ಬಂದಾಗ ನೀರಿನ ಹತ್ರ ಹೋಗ್ತಿದ್ರೆ ಸ್ವಲ್ಪ ಹುಷಾರಾಗಿ ಹೋಗ್ರಿ, ಯಾಕಂದ್ರೆ ಕಲ್ಲು ಭಾಳ ಜಾರ್ತಿರ್ತಾವ್ರಿ. ಕಾಲಿಟ್ರೆ ಬಿದ್ದು ಆಮೇಲೆ ಅನಾಹುತಗಳನ್ನು ಮಾಡ್ಕೊಳ್ಳೋದು ಜಾಸ್ತಿ ಇರ್ತೈತಿ ಇಂಥ ಪ್ಲೇಸಿಗೆಲ್ಲ ಬಂದಾಗ. ಅದಕ್ಕೆ ಹುಷಾರ್ಲಿ ಇರ್ರಿ. ಇದು ಒಂದು ನನ್ನ ಸಲಹೆ ನಿಮ್ಗಳಿಗೆಲ್ಲ. ಆಮೇಲೆ ಇಲ್ಲಿ ಏನಂದ್ರೆ ಅಂಗಡಿ ಅದು ಏನೂ ಇಲ್ಲ ರೀ. ನಿಮ್ಗೆ ಬೇಕಂತ ಅನಿಸಿದ್ರೆ ಒಂದು ವಾಟರ್ ಬಾಟ್ಲು ಮತ್ತು ಸ್ವಲ್ಪ ಸ್ನ್ಯಾಕ್ಸನ್ನು ತೊಗೊಂಬರ್ರಿ. ಆದ್ರೆ ತಿಂದಿದ್ದು ರ್ಯಾಪರ್ಗಳನ್ನು ನಿಮ್ಮ ಹತ್ರನೇ ಇಟ್ಕೊಂಡು ಅತ್ತಾಗ ಎಲ್ಲರೂ ಹೋಗಿ ದೂರತ್ತ ಹೋಗಿರಿ. ಯಾಕಂದ್ರೆ ನಾವೇ ನೇಚರನ್ನು ಹಾಳು ಮಾಡ್ದಂಗೆ ಆಕತಿ. ಆ ಥರ ಮಾಡೋದ್ರಿಂದ ಅದಕ್ಕೆ ದಯವಿಟ್ಟು ಆ ಥರ ಯಾರು ಮಾಡಬೇಡ್ರಿ. ಇಲ್ಲಿಂದ ನೆಕ್ಸ್ಟು ನಾವು ಮಾಣಿಕ್ಯಧಾರ ಫಾಲ್ಸಿಗೆ ಬಂದೀವ್ರಿ. ಅದು ಇಲ್ಲಿ ಎಲ್ಲಂದ್ರೆ ಬಾಬಾ ಬುಡನ್ಗಿರಿ ಪ್ಲೇಸ್ ಐತಿ, ಅಲ್ಲೇ ಬರುತ್ತೆ ರೀ. ಅದು ಹತ್ತಿರ ಆಕತ್ತೆ ಅಲ್ಲಿಗೆ. ಸೊ ಅಲ್ಲೊಂದು ಸ್ವಲ್ಪ ಅಷ್ಟೊಂದೇನು ನೀರು ಬೀಳೋದಿಲ್ಲ ಇಲ್ಲಿ. ಬಟ್ ನಾವು ಇಷ್ಟು ದೂರ ಬಂದಿದ್ವಿಲ್ಲ, ಅದಕ್ಕೆ ಒಂದು ಸತಿ ಇಲ್ಲಿ ಹೋಗಿ ಬರೋಣ ಅಂತೇಳಿ ಬಂದೀವಿ ನೋಡ್ರಿ. ಇಲ್ಲಿ
ಈ ಸ್ಟೆಪ್ಸ್ಗಳನ್ನು ಹೇಳ್ಕೊಂಡು ಹಾಗೆ ಕೆಳಗಡೆ ಹೋಗ್ಬೇಕ್ರಿ. ಅವಾಗ ಈ ಫಾಲ್ಸ್ ಸಿಗುತ್ತೆ ರೀ, ಕಾಣಿಸುತ್ತೆ ನೋಡ್ರಿ. ಈಗ ಭಾಳ ಚಿಕ್ಕ ಫಾಲ್ಸ್ ಇದೆ. ನಿಮ್ಗೆ ಟೈಮ್ ಇದ್ರೆ ಹೋಗ್ರಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ. ಹೋಪ್ ಈ ವಿಡಿಯೋನ ಎಲ್ಲರೂ ಎಂಜಾಯ್ ಮಾಡಿರಿ ಅಂತ ಅನ್ಕೋತೀನಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ಅಂತ ನಿಮಗೆ ತಿಳಿಸ್ತೀನಿ. ಅಲ್ಲಿ ತನಕ ಬಾಯ್.